ಓಕೆ. ಹಾಯ್ ಹಲೋ. ನೀವು ಅಬ್ಸರ್ವ್ ಮಾಡ್ಬೋದು ಇವತ್ತು ಸಿಂಪಲ್ ನಿಮ್ಗೆ ಟ್ರೇಡ್ ಲಾಜಿಕ್ ನಾನು ಎಕ್ಸ್‌ಪ್ಲೇನ್ ಮಾಡ್ತೀನಿ. ಯಾವಾಗ್ಲೂ ನಾನ್ ಹಾಕಿದ ಜಾಗದಲ್ಲೇ ನಾನು ಎಂಟ್ರಿ ಮಾಡ್ತೀನಿ, ವರ್ಕ್ ಮಾಡ್ಬೇಕು ನೀವು ಅಂತ ನಾನು ಯಾವತ್ತೂ ಕೂಡ ಹೇಳಲ್ಲ ನಿಮ್ಗೆ. ಸಿಂಪಲ್ ಆಗಿ ಒಂದು ಟ್ರೇಡ್ ಲಾಜಿಕ್‌ನ ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಇದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಮಾತ್ರ ದುಡ್ಡು ಮಾಡಕ್ಕಾಗುತ್ತೆ. ಸೊ ಓಕೆ, ಇವತ್ತು ಫ್ಲಾಟ್ ಆಗಿ ಮಾರ್ಕೆಟ್ ಇವತ್ತು ಎಲ್ಲಿ ಓಪನ್ ಆಯ್ತು? ಗ್ಯಾಪ್ ಅಪ್ ಆಯ್ತು. ಕರೆಕ್ಟಾ? ನಾನೇನ್ ಅನ್ಕೊಂಡಿದ್ದೆ, ಮಾರ್ಕೆಟ್ ಇಲ್ಲಿಂದ ಓಪನ್ ಆದ್ರೆ ನಿಮ್ಗೆ ಆಲ್ಮೋಸ್ಟ್ ನಾನು ಹೇಳಿದ ಟಾರ್ಗೆಟ್ ಇದೇನೇ ಆಗಿತ್ತು. ಈ ಟಾರ್ಗೆಟ್‌ಗೆ ಹೋಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಕರೆಕ್ಟ್ ಅಲ್ವಾ? ಕ್ಲಿಯರಿಟಿ ಆಗಿ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಈ ರೆಕ್ಟಾಂಗಲ್ ಬಾಕ್ಸ್‌ನ ಎಲ್ಲಿಂದ ಹಾಕೊಂಡಿದೀನಿ ನೋಡಿ, ಅಬ್ಸರ್ವ್ ಮಾಡಿ. ಎಲ್ಲಿಂದ ಹಾಕೊಂಡಿದೀನಿ ಅಬ್ಸರ್ವ್ ಮಾಡಿ. ಕರೆಕ್ಟ್ ಆಗಿ ಏನು ಮಾರ್ಕೆಟ್ ಈ ಸ್ವಿಂಗ್ ನ ಮಾರ್ಕೆಟ್ ಬಿಡ್ತೋ, ಮಾರ್ಕೆಟ್ ಓಪನ್ ಆಗಿದ್ದು ಇಲ್ಲಿಂದನೇ ಮೇಲಕ್ಕೆ ಹೋಯ್ತು. ಸೊ ನಾನು 1 ಮಿನಿಟ್ ಕ್ಯಾಂಡಲ್ ವೆಯ್ಟ್ ಮಾಡ್ತಾ ಇದ್ದೆ ಒಂದು ರೈಟ್ ಟೆಸ್ಟಿಗೆ. ಜಸ್ಟ್ ಟ್ಯಾಪ್ ಮಾಡ್ತು. ನನ್ನ ಎಂಟ್ರಿ ಇದಾಗಿತ್ತು. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಂಟ್ರಿ ಇದಾಗಿತ್ತು. ಸಿಂಪಲ್ ಆಗಿ ಏನು ಇಲ್ಲ, ನಿಯರ್ ಬೈ ಸ್ವಿಂಗಿಗೆ ನಾನು ಎಕ್ಸಿಟ್ ಮಾಡ್ಕೊಂಡೆ. ಅಬ್ಸರ್ವ್ ಮಾಡಿ ಇಲ್ಲಿ. ಈ ಲೋನ ಯಾವಾಗ ಮಾರ್ಕೆಟ್ ಕ್ರಿಯೇಟ್ ಮಾಡುತ್ತೆ ಅಂತ ನೋಡ್ತಾ ಇದ್ದೆ. ಸೊ ನಾನು ಈ ಏನಿದೆಯೋ ಹೈನ ಬ್ರೇಕ್ ಮಾಡುತ್ತಾ ಅಬ್ಸರ್ವ್ ಮಾಡಿ. ಹೈನ ಬ್ರೇಕ್ ಮಾಡುತ್ತಾ ನೋಡ್ತಾ ಇದ್ದೆ. ಬ್ರೇಕ್ ಮಾಡಿದ ತಕ್ಷಣ ನನ್ನ ಆ ಟ್ರೇಡ್ ನ ಕ್ಲೋಸ್ ಮಾಡಿದೆ. ಸೊ ಏನಕ್ಕೆ ಈ ಟ್ರೇಡ್ ನ ಕ್ಲೋಸ್ ಮಾಡಿದ್ರೆ ಆಲ್ರೆಡಿ ಗ್ಯಾಪ್ ಅಪ್ ಆಗಿದೆ ಮಾರ್ಕೆಟ್. ಓಕೆನಾ? ಆಲ್ರೆಡಿ ಗ್ಯಾಪ್ ಅಪ್ ಆಗಿದೆ. ಮಾರ್ಕೆಟ್ ಅಲ್ಲಿ ಮತ್ತೆ ಗ್ಯಾಪ್ ನ ಫಿಲ್ ಮಾಡೋ ಬರೋ ಚಾನ್ಸಸ್ ಕೂಡ ಇದೆ. ಇನ್ನೊಂದು ನನಗೆ ಮೇಜರ್ ಆಗಿ ಯಾವ ತರ ಅನಿಸ್ತು ಅಂದ್ರೆ, ನೋಡಿ, ಇವಾಗ ಇದು ಮಾರ್ಕೆಟ್ ರೆಸಿಸ್ಟೆನ್ಸ್ ಆಯ್ತಾ? ರೆಸಿಸ್ಟೆನ್ಸ್ ಮಾರ್ಕೆಟ್ ಬ್ರೇಕ್ ಮಾಡ್ತು. ನಾನೇ ನಿಮಗೆ ಹೇಳ್ತೀನಿ, ಯಾವ್ದಾದ್ರು ರೆಸಿಸ್ಟೆನ್ಸ್ ಆಗ್ಲಿ ಸಪೋರ್ಟ್ ಆಗ್ಲಿ ಬ್ರೇಕ್ ಮಾಡಿದ್ರೆ ಇದು ನಿಂಗೆ ಬ್ರೇಕ್ ಮಾಡ್ತಿದ್ರೆ ವಾಪಸ್ ಅಲ್ಲಿ ಟ್ಯಾಪ್ ಮಾಡ್ಲೇ ಮಾಡುತ್ತೆ ಅಂತ. 100% ಟ್ಯಾಪ್ ಮಾಡೇ ಮಾಡುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, 1 ಮಿನಿಟ್ ಕ್ಯಾಂಡಲ್ ಟ್ಯಾಪ್ ಆಯ್ತಾ? ಟ್ಯಾಪ್ ಆಯ್ತ ತಕ್ಷಣ ನೀವು ಎಂಟ್ರಿ ಮಾಡ್ಬೇಕು ಅಷ್ಟೇ. ಏನಿಲ್ಲ, ಟಕ್ ಅಂತ ಎಂಟ್ರಿ ಮಾಡ್ಬೇಕು. ಏನು ಈ ನೀವು ರೆಕ್ಟಾಂಗಲ್ ಬಾಕ್ಸ್ ಹಾಕೊಂಡಿರ್ತೀರೋ ಅದು ಲೋ ಅಲ್ಲಿ ಎಸ್ ಎಲ್ ಇಟ್ಕೊಳ್ಳಿ. ಎಸ್ ಎಲ್ ಗೂ ಬರಲ್ಲ ಮಾರ್ಕೆಟ್. ಓಕೆ ಹೋಯ್ತಾ? ಒಂದಂತೂ ಇನ್ನೊಂದೇನು ಅಂದ್ರೆ ನಮಗೆ ಮಾರ್ಕೆಟ್ ಇವತ್ತು ಬುಲ್ಲಿಶ್ ಅಂತ ಒಂದು ಕನ್ಫರ್ಮೇಶನ್ ಇತ್ತು. ಯಾಕೆ? ಒಂದು ಗಿಫ್ಟ್ ನಿಫ್ಟಿ, ಇನ್ನೊಂದು EMI 20 ಮೇಲ್ಗಡೆ ಮಾರ್ಕೆಟ್ ಓಪನ್ ಆಗಿರೋದು ಅಲ್ವಾ? ಯಾವಾಗ EMI 20 ನ ಮಾರ್ಕೆಟ್ ಬ್ರೇಕ್ ಮಾಡುತ್ತೋ, ಸೊ ಅವಾಗ ನಮಗೆ ಪುಟ್ ಸೈಡ್ ಇರ್ಬೇಕು ನಾವು. ಸೊ ಅಬ್ಸರ್ವ್ ಮಾಡಿ, ಅದು 5 ಮಿನಿಟ್ ಅಲ್ಲಿ ಬ್ರೇಕ್ ಮಾಡಿರ್ಬೇಕು. ಇವತ್ತೇನಾದ್ರು ಬ್ರೇಕ್ ಮಾಡಿದ್ಯಾ ನೋಡಿ. ಯಾವ ಜಾಗದಲ್ಲಿ ಬ್ರೇಕ್ ಮಾಡ್ತೀವಿ ನೋಡಿ, ಈ ಜಾಗದಲ್ಲಿ ಬ್ರೇಕ್ ಮಾಡ್ತೀವಿ. ಸೊ ಓಕೆ, ಈ ಬ್ರೇಕ್ ಮಾಡಿದಾಗ ಎಂಟ್ರಿ ಮಾಡಬೇಡಿ ನೀವು. ನೆಕ್ಸ್ಟ್ ಹೊರಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಕೊಟ್ಟಾಗ ಎಂಟ್ರಿ ಮಾಡಿ. ಇಲ್ಲಿ ಎಂಟ್ರಿ ಮಾಡ್ತೀರಾ ಅನ್ಕೊಳ್ಳಿ. ಇವಾಗ ಇಲ್ಲಿ ಎಂಟ್ರಿ ಮಾಡಿದಾಗ ನಿಮ್ಗೆ ಇದ್ರ ಇಲ್ಲಿ ಎಂಟ್ರಿ ಮಾಡ್ತೀರಾ. ಸಣ್ಣ ಎಸ್ ಎಲ್. ಓಕೆನಾ? ಇದು ರೆಕ್ಟಾಂಗಲ್ ಬಾಕ್ಸ್ ಹೋಗುತ್ತೋ ಇಲ್ವೋ, ರೆಕ್ಟಾಂಗಲ್ ಬಾಕ್ಸ್ ಇಂದ ಮತ್ತೆ ಸಪೋರ್ಟ್ ತಗೊಂಡು ಹೋಗ್ಬಿಟ್ರೆ ರೇಟ್ ಎಷ್ಟು ಆಗ್ಬಿಟ್ರೆ ಅಂತ ನಿಮ್ ಕಾನ್ಸೆಪ್ಟ್ ಏನಾದ್ರು ಇದ್ರೆ ಅದ್ರ ಕೆಳಗಡೆ ಎಂಟ್ರಿ ಮಾಡಿ, ಅದನ್ನೇ ಎಸ್ ಎಲ್ ಇಟ್ಕೊಳ್ಳಿ. ಕಂಪ್ಲೀಟ್ ಮತ್ತೆ ಇಲ್ಲಿಗೆ ಬರೋಕ್ ಮಾರ್ಕೆಟ್, ಮತ್ತೆ ಇಲ್ಲಿಗೆ ಬರ್ಬೇಕು. ಬಂತಾ? ಇಷ್ಟೇ. ಇಷ್ಟೇ ಟ್ರೇಡ್ ಲಾಜಿಕ್. ನಾನು ಸದ್ಯದ ಮಟ್ಟಿಗೆ ಇವಾಗೆಲ್ಲ ಟ್ರೇಡ್ ಮಾಡ್ತಾ ಇಲ್ಲ. ಬೆಳಿಗ್ಗೆ ಒಂದು ಟ್ರೇಡ್ ಮಾಡ್ತೀನಿ, ಯಾಕಂದ್ರೆ ನಾನು ಪಾಯಿಂಟ್ಸ್ ಹಾಕೊಂಡಿರ್ತೀನಿ. ನಂಗೆ ಜ್ಞಾಪನ ಇರುತ್ತೆ ಇವತ್ತು ಮಾರ್ಕೆಟ್ ಏನೇನಾಗುತ್ತೆ ಯಾವ ತರ ಅಂತ. ಸಿಂಪಲ್ ಆಗಿ ಒಂದು 10 ಪಾಯಿಂಟ್ 12 ಪಾಯಿಂಟ್ ಹಿಡಿದ್ಬಿಟ್ಟು ಎಕ್ಸಿಟ್ ಮಾಡ್ಬಿಡ್ತೀನಿ. ಆ ಟ್ರೇಡ್ ನ ಕ್ಲೋಸ್ ಮಾಡ್ತೀನಿ. ಸೊ ಯಾಕಂದ್ರೆ ಕಂಪ್ನಿ ಇರೋದ್ರಿಂದ ಟ್ರೇಡ್ ಮಾಡಂಗಿಲ್ಲ ಆಕ್ಚುಲಿ. 9:30 ಒಳಗಡೆ ಟ್ರೇಡ್ ನ ಮುಗ್ಸಕ್ಕಾದ್ರೆ ಮುಗಿಸ್ಬಿಡ್ತೀನಿ. ಮತ್ತೆ ಟ್ರೇಡ್ ಎಲ್ಲ ಮಧ್ಯದಲ್ಲಿ ಯಾವತ್ತು ಟ್ರೇಡ್ ಪಂಚ್ ಮಾಡಕ್ ಹೋಗಲ್ಲ. ಸೊ ಸಿಂಪಲ್ ಲಾಜಿಕ್ ಅಷ್ಟೇ ಇವತ್ತಿಂದು. ಇವಾಗ ನೋಡೋಣ, ಮಾರ್ಕೆಟ್ ಒಳ್ಳೆ ಜಾಗದಲ್ಲಿ ನಿಂತಿರೋದ್ರಿಂದ ಏನೇನ್ ಆಗ್ಬೋದು, ಏನೇನ್ ಆಗಿದೆ, ಯಾವ್ಯಾವ ಸಿಚುವೇಶನ್ ಅಲ್ಲಿ ಮಾರ್ಕೆಟ್ ಇದೆ ಅಂತ ನೋಡೋಣ. ಈಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ ಅರ್ಥ ಆಯ್ತು ಅನ್ಕೊಂತೀನಿ. ಸಿಂಪಲ್ ಇಷ್ಟೇ. ನೋಡಿ, ಈ ರೆಕ್ಟಾಂಗಲ್ ಬಾಕ್ಸ್ ನ ಇವತ್ತು ಕ್ಯಾಪ್ ಅಪ್ ಆಯ್ತು. ಫಿಲ್ ಮಾಡೋದಾಗಿದ್ರೆ 1 ಮಿನಿಟ್ ಕ್ಯಾಂಡಲ್ ಇದನ್ನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರ್ತಿತ್ತು. ಫಿಲ್ ಮಾಡೋ ಕಾನ್ಸೆಪ್ಟ್ ಇರ್ಲಿಲ್ಲ. ಆಮೇಲೆ ಫಿಲ್ ಮಾಡಿದೆ ನೋಡಿ, ಅಬ್ಸರ್ವ್ ಮಾಡಿ. ನೋಡಿ, ಇದನ್ನ ಬ್ರೇಕ್ ಮಾಡಿದ ತಕ್ಷಣ ನೀವು ಎಂಟ್ರಿ ಕೊಟ್ರೆ ನಿಮ್ಗೆ ಎರಡಂತೂ ಕಾನ್ಸೆಪ್ಟ್ ಇತ್ತು. ಎರಡಿತ್ತು. ಏನೋ ಒಂದು ಗ್ಯಾಪ್. ಈ ಗ್ಯಾಪ್ ನ ಮಾರ್ಕೆಟ್ ಫಿಲ್ ಮಾಡ್ಬೇಕಿತ್ತು. ಒಂದು ಯಾವಾಗ ಏನು ಗ್ಯಾಪ್ ಫಿಲ್ ಮಾಡ್ಬೇಕು ಅಂದ್ರೆ ಈ ಲೋನ ಬ್ರೇಕ್ ಮಾಡ್ಬೇಕಲ್ವಾ? ಎಕ್ಸಾಕ್ಟ್ ಆಗಿ ಈ ಲೋನ ಬ್ರೇಕ್ ಮಾಡ್ಬೇಕು ಮಾರ್ಕೆಟ್. ಈ ಲೋನ ಬ್ರೇಕ್ ಮಾಡ್ತು ಮಾರ್ಕೆಟ್ ಇವತ್ತು. ಒಂದಾರು ಕ್ಯಾಂಡಲ್ ಮೇಲಕ್ಕೆ ಹೋಯ್ತು ನೋಡಿ, ಅಬ್ಸರ್ವ್ ಮಾಡಿ. ನೋಡಿ, ಸೀದಾ ಗ್ಯಾಪ್ ಫಿಲ್ ಮಾಡ್ತು. ಒಂದೇ ಕ್ಯಾಂಡಲ್, 5 ಮಿನಿಟ್ ಕ್ಯಾಂಡಲ್, ಒಂದೇ ಕ್ಯಾಂಡಲ್. ಸೊ ಇಷ್ಟೇ. ನಿಮ್ ಟ್ರೇಡ್ ಲಾಜಿಕ್ ನ ನೀವು ಯಾವಾಗ್ಲೂ ನಾವು ಏನಕ್ಕೆ ಮಾಡ್ತಾ ಇದೀವಿ, ಏನಕ್ಕೆ ಅಂತ ಟ್ರೇಡ್ ತಗೊಂತಿರೋದು ಗೊತ್ತಿಲ್ಲ ಅಂದ್ರೆ ಟ್ರೇಡ್ ಮಾಡೋದು ದಯವಿಟ್ಟು ಸ್ಟಾಪ್ ಮಾಡ್ಬಿಡಿ. ನಿಜವಾಗ್ಲೂ ಹೇಳ್ತಿರೋದು. ಟ್ರೇಡ್ ಮಾಡಕ್ ನಾವ್ ಏನು ಕಾನ್ಸೆಪ್ಟ್ ಟ್ರೇಡ್ ತಗೊಂಡಿದೀವಿ ಅಂತ ಗೊತ್ತಿಲ್ಲ ಅಂದ್ರೆ ದುಡ್ಡು ಮಾಡಬಹುದು. ದುಡ್ಡನ್ನ ಮಾಡಿದೀರ ಅಂದ್ರೆ ಇವತ್ತರ ನಾಳೆ ಕಳ್ಕೊಂತೀರಾ. ಬರ್ಕೊಡ್ತೀನಿ ನಾನು ಅಗ್ರಿಮೆಂಟ್ ಅಲ್ಲಿ. ಸುಮ್ನೆ ದುಡ್ಡು ಮಾಡ್ತಾ ಇದ್ದೀನಿ ನಾನು, ನಂಗೆ ದುಡ್ಡು ಆಗ್ತಿದ್ಯಪ್ಪ ಸಾಕು. ಡೆಫಿನೆಟ್ಲಿ ಹೇಳ್ತೀನಿ, ನಿಮ್ ಕೈಲಿ ಅದು ನೀವು ಇವತ್ತು ಚೆನ್ನಾಗಿ ಮಾಡಿರ್ಬೋದು, ನಾಳೆ ದಿನ ನೀವು ಅದನ್ನ 100% ಕಳ್ಕೊಂತೀರಾ. ಸೊ ನಾನು ಅದಕ್ಕೆ ನಿಮ್ಗೆ ಹೇಳ್ತಿರೋದೇನು ಅಂದ್ರೆ, ನೀವು ಟ್ರೇಡ್ ತಗೊಂತೀರಾ, ಓಕೆ ತಗೊಳ್ಳಿ, ಮಾಡಿ, ಎಲ್ಲ ಮಾಡಿ, ಕಲೀರಿ. ಏನು ಟ್ರೇಡ್ ತಗೊಂತಿದೀನಿ ಏನು. ಈ ಸಂಡೇ ಏನ್ ನಾನು ವೆಬಿನಾರ್ ಮಾಡ್ತೀನೋ ಆ ವೆಬಿನಾರ್ಗೆ ಯಾರು ಬರ್ಬೋದು. ಯೂಟ್ಯೂಬ್ ಲೈವ್ ಬರ್ತೀನಿ. ಲೈವ್ ಆರ್ ಗೂಗಲ್ ಮೀಟ್ ಏನೋ ಒಂದು ನಾನು ಮಾಡ್ತೀನಿ. ಶುಕ್ರವಾರ ನಿಮಗೆ ಇಲ್ಲ ಶನಿವಾರ ಒಳಗಡೆ ಕ್ಲಾರಿಫೈ ಕೊಡ್ತೀನಿ. ನಿಮ್ಗೆ ಏನಿಲ್ಲ ಅಲ್ಲಿ ಎನಿ ಡೌಟ್ ನನಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾಡಕ್ ಬರ್ತಾ ಇಲ್ಲ. ನಂಗೆ ಏನ್ ಬರಲ್ಲೋ ಅದನ್ನ ಅಲ್ಲಿ ಈ ಕೇಳಿ ನಾನು 100% ನಾನು ಶೋರ್ ಆಗಿ ಹೇಳ್ಕೊಡ್ತೀನಿ. ಯಾವ ಜಾಗದಿಂದ ಏನೇನ್ ಮಾಡ್ಬೇಕು, ಏನ್ ಕತೆ ಅಂತ. ಸೊ ಓಕೆ, ನೆಕ್ಸ್ಟ್
ಎಕ್ಸ್‌ಪ್ಲೇನ್ ಮಾಡೋಣ. ನಾಳೆ ಏನೇನಾಗ್ಬೋದು, ಮಾರ್ಕೆಟ್ ಯಾವ ಜಾಗದಲ್ಲಿ ಇದೆ. ಓಕೆ, ಅಬ್ಸರ್ವ್ ಮಾಡಿ. ನಾನು ನಿನ್ನೆ ನಿಮಗೆ ಎಕ್ಸ್‌ಪ್ಲೇನ್ ಮಾಡಿದ್ದೆ ಮಾರ್ಕೆಟ್ ಯಾವ ಜಾಗದಲ್ಲಿ ಇರುತ್ತೆ, ಏನಾಗಿದೆ ಅಂತ. ನೋಡಿ, ಇಲ್ಲಿಂದ ಮಾರ್ಕೆಟ್ ಓಪನ್ ಆಗಿದೆ, ಇಲ್ಲ ಆಯ್ತು. ಸೊ ಅವಾಗ ನಾವು ಟ್ರೇಡ್‌ನ ಸ್ವಲ್ಪ ಲಾಜಿಕ್‌ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಯಾಕೆಂದ್ರೆ ನಮ್ಮ ಟಾರ್ಗೆಟ್‌ಗೆ ಓಪನ್ ಆದ್ರೆ ಅದು ಟಾರ್ಗೆಟ್ ಬೇರೆ ಆಗಿರುತ್ತಲ್ವಾ? ಬೇರೆ ಅದು ಬೇರೆ ಪ್ರೈಸ್ ಆಕ್ಷನ್‌ನ ಮಾಡ್ಲಿಕ್ಕೆ ಮಾರ್ಕೆಟ್ ಹೊರಟಿದೆ ಅಂತ ಅದಕ್ಕೆ ಅರ್ಥ. ಸೊ ನಮ್ಮ ಟಾರ್ಗೆಟ್ ಅಲ್ಲಿ ಓಪನ್ ಆದಾಗ ನೀವು ಏನ್ ಅನ್ಕೋಬೇಕು? ವಾಪಸ್ ರೀಟೆಸ್ಟ್ 1 ಮಿನಿಟ್ ಅಲ್ಲಿ ಆಯ್ತು, ಒಪ್ಕೊಂತೀನಿ, ಮುಗೀತು ಅಷ್ಟೇ, ಟ್ರೇಡ್ ಕ್ಲೋಸ್. ಅದು ಎತ್ಕೊಂತೀರಾ, ನಿಯರ್ ಬೈ ಸ್ವಿಂಗ್ ಎಕ್ಸಿಟ್ ಮಾಡ್ಕೊಂತೀರಾ ಅಷ್ಟೇ. 1:2, 1:3, 1:4 ನ ಕ್ಯಾಪ್ಚರ್ ಮಾಡಿ. ಸೊ ಓಕೆ, ಲೆಟ್ಸ್ ವಾಚ್. ನೀವು ಅಬ್ಸರ್ವ್ ಮಾಡಿ ಮಾರ್ಕೆಟ್ ಯಾವ ಜಾಗದಲ್ಲಿ ಕ್ಲೋಸ್ ಆಗಿದೆ, ಏನಾಗಿದೆ ಅಂತ ನೋಡಿ. ಮಲ್ಟಿಪಲ್ ಟೈಮ್ ಸಪೋರ್ಟಿಂಗ್ ಝೋನ್ ಅಲ್ಲೇ ಇದೆ. ನಾಳೆ ಮೇ ಬಿ ನನ್ನ ಅನ್ಸಿಕೆ ಸೈಡ್ ವೇಸ್ ಆಗೋ ತುಂಬಾ ಚಾನ್ಸಸ್ ಇದೆ. ಯಾಕೆಂದ್ರೆ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಒಂದೇ ಜಾಗದಲ್ಲಿ ಸಪೋರ್ಟ್ ತಗೊಂಡು ಇದಾಗ್ತಿರೋದ್ರಿಂದ ಮಾರ್ಕೆಟ್ ಬುಲಿಶ್ ಆಗ್ಬೇಕಿತ್ತು. ಸೊ ಮತ್ತೆ ಯಾಕೋ ಇದೇ ಜಾಗದಲ್ಲಿ ಕ್ಲೋಸಿಂಗ್ ಕೊಟ್ಟಿರೋದ್ರಿಂದ ಒಂದು ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಮಾರ್ಕೆಟ್ ಅಲ್ಲಿ. ಒಂದು ಡೇ ಕ್ಯಾಂಡಲ್ಸ್ ಅಲ್ಲಿ ಹೋದ್ರೆ ಇನ್ನು ಅಮಾವಾಸ್ಯೆ ಆಗಿದೆಯಲ್ಲ, ಹುಣ್ಣಿಮೆ ಇನ್ನು ಬರ್ಬೇಕಲ್ಲ, ಹುಣ್ಣಿಮೆ ಎಲ್ಲ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಒಂದು ಬುಲ್ಲಿಶ್ ನ ನೋಡ್ಬೇಕು. 4 ಅವರ್ಸ್ ಅಲ್ಲಿ ಚೆನ್ನಾಗಿರೋ ಡೋಜಿ ಕ್ಯಾಂಡಲ್ ನ ನಾಳೆ ದಿನ ನಾನು ಈ ಹೈ ಮತ್ತೆ ಲೋ ನ ಮಾರ್ಕ್ ಮಾಡ್ಕೊಂತೀನಿ. ಯಾವ ಸೈಡ್ ಬ್ರೇಕ್ಔಟ್ ಕೊಡುತ್ತೋ 1:2, 1:3 ನಾನು ತಗೊಂತೀನಿ. ನೀವು ಅಷ್ಟೇ ಅದನ್ನೇ ಕೆಲಸ ಮಾಡಿ. ಯಾವಾಗ ಡೋಜಿ ಕ್ಯಾಂಡಲ್ ಫಾರ್ಮೇಶನ್ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ, ನಾನು ನಿನ್ನೆ ಹೇಳಿರ್ತಾರ ನೋಡಿ, ಹ್ಯಾಮರ್ ಕಾಣಿರೋದ್ರಿಂದ ಹ್ಯಾಮರ್ ಮೇಲ್ಗಡೆ ಬ್ರೇಕ್ಔಟ್ ಕೊಡಿದ ತಕ್ಷಣ ಎಂಟು ತಗೊಳ್ಳಿ ಅಂದಿದೆ. ಯಾರ್ಯಾರು ತಗೊಂಡ್ರು ಯಾರು ಬಿಟ್ಟರು ಗೊತ್ತಿಲ್ಲ. ಸೊ ಅಬ್ಸರ್ವ್ ಮಾಡ್ಬೋದು, ಒಂದು ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗಿರೋದ್ರಿಂದ ನಾಳೆ ಹೈ ಬ್ರೇಕ್ ಮಾಡಿದ್ರೆ ಹೈ ಸೈಡ್, ಲೋ ಬ್ರೇಕ್ ಮಾಡಿದ್ರೆ ಲೋ ಸೈಡ್ ಒಂದು ಟ್ರೇಡ್ ನ ತಗೋಬಹುದು. ಇನ್ನೊಂದು 2-3 ಕನ್ಫರ್ಮೇಶನ್ ಯಾವ್ದಾರ ನೋಡ್ಕೊಂಡು ತಗೊಳ್ಳಿ. ಯಾವುದೇ ತರದ್ದು ಇಲ್ಲಿ ಚೇಂಜಸ್ ಕಾಣ್ತಾ ಇಲ್ಲ. ಏನಕ್ಕೆ ನಾನು ನಿಫ್ಟಿ ಒಂದನ್ನೇ ಹೇಳ್ತೀನಿ ಅಂದ್ರೆ, ನೀವು ಯಾವ್ದಾರ ಒಂದನ್ನ ಕ್ಲಿಯರ್ ಕಟ್ ಆಗಿ ಯಾವ್ದಾರ ಒಂದನ್ನ ನೀವು ಅನಾಲಿಸಿಸ್ ಮಾಡ್ತಾ ಹೋಗಿ. ನಿಮ್ಗೆ ಸ್ಟ್ರಕ್ಚರ್ ಎಲ್ಲ ಅರ್ಥ ಆಗೋರೊಳಗಡೆ ಆಮೇಲೆ ನಿಮ್ಗೆ ಸೇಮ್ ಎಲ್ಲದಲ್ಲ ಪ್ರೈಸ್ ಆಕ್ಷನ್ ಎಲ್ಲದರಲ್ಲೂ ಸೇಮ್ ನಡೆಯೋದು. ಬಟ್ ನಿಫ್ಟಿ ಯಾವ್ದಾರ ಒಂದ್ ಚಾರ್ಟ್ ನಾವು ರೀಡ್ ಮಾಡೋದನ್ನ ಚೆನ್ನಾಗಿ ಕಲಿತಾ ಇದೀವಿ ಅಂದ್ರೆ, ನಿಮ್ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೀವು ಎಲ್ಲಿ ಕುತ್ಕೊಂಡಾದ್ರೂ ಟ್ರೇಡ್ ಮಾಡ್ಬೋದು. ಆ ತರ ಕನ್ಫರ್ಮೇಶನ್ಗಳು ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು ನಾನು. ಸೊ ಓಕೆನಾ, ಅಬ್ಸರ್ವ್ ಮಾಡಿ, ಯಾವುದೇ ಚೇಂಜಸ್ ಇಲ್ಲಿ ಕಾಣ್ತಾ ಇಲ್ಲ ನಮ್ಗೆ. ಓಕೆ, ಇಲ್ಲೂ ಯಾವುದೋ ಚೇಂಜಸ್ ಕಾಣ್ತಾ ಇಲ್ಲ ನಮ್ಗೆ. ನಮ್ಗೆ ಅನ್ಸೋ ಮಟ್ಟಿಗೆ ನಾಳೆ ಏನಾದ್ರು ಮಾರ್ಕೆಟ್ ಏನಾದ್ರು ಈಗ ನಮ್ಗಿದು ಇದೇನು ಏನ್ ಹೇಳಿದೆ ಹೇಳಿ, ಏನ್ ಇದನ್ನ ಏನಂತ ಹೇಳಿದೀನಿ? ಡೋಜಿ ಕ್ಯಾಂಡಲ್ ಲೋ ಮತ್ತೆ ಹೈ, ಈ ಹೈನ ಬ್ರೇಕ್ ಮಾಡಿದ್ರೆ ನಾನು ಟ್ರೇಡ್ ನ ಪ್ಲಾನ್ ಮಾಡ್ತೀನಿ ನಾಳೆ. ಲೋನ ಬ್ರೇಕ್ ಮಾಡಿದ್ರೆ ಲೋ ಲೋನ್ ಟ್ರೇಡ್ ಮಾಡ್ತೀನಿ. ಹೈ ಬ್ರೇಕ್ ಮಾಡಿದ್ರೆ ಟಾರ್ಗೆಟ್ ಇದನ್ನ ಇಟ್ಕೊಂಡಿರ್ತೀನಿ, ಸ್ಮಾಲ್ ಎಸ್ ಎಲ್. ಲೋನ ಬ್ರೇಕ್ ಮಾಡಿದ್ರೆ ಲೋ ಕಡೆ ಟ್ರೇಡ್ ನ ಪ್ಲಾನ್ ಮಾಡ್ತೀನಿ. ಅದು ಏನ್ ಜಾಸ್ತಿ ಮಾಡಂಗಿಲ್ಲ, ಕರೆಕ್ಟ್ ಆಗಿದೆ ನೋಡಿ. ಇಲ್ಲಿಗೆ ಪ್ಲಾನ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಮತ್ತೆ ಟ್ಯಾಪ್ ಮಾಡುತ್ತೆ, ಇದ್ರೊಳಗಡೆ ಟ್ಯಾಪ್ ಮಾಡುತ್ತೆ, ಇದಕ್ಕೆ ಟ್ಯಾಪ್ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ನಾಳೆ ಮೇ ಬಿ ಸೈಡ್ ವೇಸ್ ಆಗೋ ಎಲ್ಲ ಚಾನ್ಸಸ್ ಇದೆ. ನೋಡೋಣ ಯಾವ್ಯಾವ ಕಡೆ ಮೂವ್ಮೆಂಟ್ ಆಗುತ್ತೆ ಏನಂತ. ಬೆಳಿಗ್ಗೆ ನಿಫ್ಟಿ ಎಲ್ಲ ನೋಡ್ರೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಟ್ಯಾಪ್ ಮಾಡುತ್ತೆ ಅಂತ ನನ್ನ ಅನ್ಸಿಕೆ. ಓಕೆ, ಇದನ್ನ ನೋಡೋಣ. ಇಲ್ಲಿ ಯಾವುದೇ ತರದ ಪ್ರೈಸ್ ಆಕ್ಷನ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಯಾವ್ದಾದ್ರು ಕಪ್ ಅಂಡ್ ಹ್ಯಾಂಡಲ್ ಡಬಲ್ ಪ್ಯಾಟರ್ನ್ ಆಗಿದೆ, ಏನು ಕಾಣ್ತಾ ಇಲ್ಲ. ಸೊ ಅಬ್ಸರ್ವ್ ಮಾಡಿ. ಓಕೆ, ಇಷ್ಟೇ. ಯಾವುದೇ ತರದ್ದು ಪ್ರೈಸ್ ಆಕ್ಷನ್ ಆಗ್ಲಿ ನಮ್ಗೆ ಏನೋ ಕಾಣಿಸ್ತಾ ಇಲ್ಲ. ಅಂತ ಪ್ಯಾನಿಕ್ ಆಗುವಂತ ಸಿಚುವೇಶನ್ ಏನಿಲ್ಲ. ನಾಳೆ ಮೇ ಬಿ ಸೈಡ್ ವೈಸ್ ಮಾರ್ಕೆಟ್ ಆಗಿರುತ್ತೆ. ರೇಂಜ್ ಬೌಂಡ್ ನ ಬಿಡ್ಬೇಕಷ್ಟೇ ಮಾರ್ಕೆಟ್. ಇವೆರಡೂ ರೇಂಜ್ ಬೌಂಡ್ ನ ಬಿಟ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ಯಾವ್ದಾರ ಒಂದು ಮೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತದೆ. ಸೊ ಓಕೆ, ನಮ್ಗೆ ಸೆನ್ಸಿಬಲ್ ಅಲ್ಲಿ ಏನ್ ಹೇಳ್ತಿದೆ ಅಂದ್ರೆ, ಅಬ್ಸರ್ವ್ ಮಾಡಿ ನೀವು, ಸೆನ್ಸಿಬಲ್ ಏನ್ ಹೇಳ್ತಿದೆ ನೋಡಿ. ಎರಡು ಸೇಮ್ ಫೈಟರ್ಸ್ ಇದಾರೆ. ಪುಟ್ ಅಲ್ಲಿ 1.9 ಕ್ರೋರ್, ಕಾಲ್ ಅಲ್ಲಿ ಬಂದ್ಬಿಟ್ಟು 1.96 ಕ್ರೋರ್ ಕಾಲ್ ನ ಸೆಲ್ ಮಾಡಿರೋರು, ಪುಟ್ ನ ಸೆಲ್ ಮಾಡಿರೋ 1.7 ಕ್ರೋರ್. ಓಕೆನಾ? ಓಕೆ, ನಿಮ್ಗೆ ಅರ್ಥ ಆಯ್ತು ಅಂತೀನಿ. ನಾಳೆ ಕಂಪ್ಲೀಟ್ಲಿ ಸೈಡ್ ವೈಸ್ ಆಗೋ ಎಲ್ಲಾ ಚಾನ್ಸಸ್ ಇದೆ. ಇದು 25,600 ಏನಾದ್ರು ಟ್ಯಾಪ್ ಆದ್ರೆ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಸೈಡ್ ವೈಸ್ ಅನ್ಕೊಂತೀನಿ. ಓಕೆ, ಗೋಲ್ಡ್ ಏನಾಗ್ತಿದೆ ಅಂತ ಅಬ್ಸರ್ವ್ ಮಾಡೋಣ. ಗೋಲ್ಡ್ ಅಲ್ಲಿ ಒಂದು ಸಕ್ಕತ್ತಾಗಿರೋ ಒಂದು ಟ್ರೇಡ್ ನಾನು ಎಕ್ಸಿಕ್ಯೂಟ್ ಮಾಡಿದ್ದೆ. ಆ ಫೋಟೋನ ಇವತ್ತು ನಾನು ಸ್ಟೋರಿಗೆ ಹಾಕ್ತೀನಿ, ಅಬ್ಸರ್ವ್ ಮಾಡಿ. ಯಾರಾದ್ರೂ ಇದನ್ನ ಯಾರು ನೋಡಿದ್ರೆ, ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ, ಈ ಕ್ಯಾಲ್ಕುಲೇಷನ್ ಬಗ್ಗೆ ದಯವಿಟ್ಟು ಕಮೆಂಟ್ ಹಾಕಿ. ನಾನು ನಿಮ್ಗೆ ನಾನ್ ಮಾಡಿದ್ ಕರೆಕ್ಟ್ ಇದೆಯೋ, ನೀವು ಮಾಡಿದ್ ಕರೆಕ್ಟ್ ಇದೆಯೋ ಅಂತ ಚೆಕ್ ಮಾಡ್ತೀನಿ. ಸಕ್ಕತ್ತರ ಟ್ರೇಡ್ ಲಾಜಿಕ್ ಇದು, ನನಗೆ ಭಾರಿ ಇಷ್ಟ ಆಗೋಯ್ತು. ಯಾಕೆಂದ್ರೆ ನಾನು ನಿನ್ನೆ ಬೇಕಾದ್ರೆ ಫೋಟೋ ಹಾಕ್ತೀನಿ ನಿಮ್ಗೆ, ಅಬ್ಸರ್ವ್ ಮಾಡಿ. ಸಕ್ಕ ಟಾರ್ಗೆಟ್ ಕಡೆ ಹೋಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಈ ಸ್ಟ್ರಾಟಜಿನ ನಾನು ಇನ್ನೂ ಕ್ರಾಸ್ ಮಾಡಿ ಕ್ರಾಸ್ ವೆರಿಫಿಕೇಶನ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಓಕೆ, ಅರ್ಥ ಆಯ್ತು ಅಂದ್ರೆ 25,500 ಕಿಂತ ಮಾರ್ಕೆಟ್ ಏನಾದ್ರು ಓಪನ್ ಆಗಿ ನಿಮ್ಗೆ ಟಾರ್ಗೆಟ್ ಕಡೆ ಹೋದ್ರೆ 25,600 ತನಕ ನೀವು ಹೋಲ್ಡ್ ಮಾಡ್ಬೋದು. ಮತ್ತೆ ಇಲ್ಲಿ ಏನಾದ್ರು ಎಂಟ್ರಿ ಮಾಡ್ತೀರಾ ಅಂದ್ರೆ 25,426 ಇದೇ ರೆಕ್ಟಾಂಗಲ್ ಬಾಕ್ಸ್ 382ಗೆ ನೀವು ಎಕ್ಸಿಟ್ ಮಾಡ್ಕೋಬಹುದು. ನೋಡ್ಕೊಂಡು ಟ್ರೇಡ್ ನ ಎಂಟ್ರಿ ಮಾಡಿ ಎಕ್ಸಿಟ್ ಮಾಡಿ. ವಿಡಿಯೋ ಮುಗಿಸ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಬಾಯ್.